ರಾಹುಲ್ ತೆವಾಟಿಯಾ ಮತ್ತೆ ಶಾರುಖ್ ಖಾನ್ ಅಂತ ಬಂದಾಗ ಅಷ್ಟೊಂದು ಇವ್ರೇನ್ ನಂಬಿಕೆಯನ್ನ ಇಟ್ಟಿದ್ದಾರೆ, ಅದಕ್ಕೆ ರಿಟರ್ನ್ಸ್ ಕೊಟ್ಟಿದಾರ ಅಂತ ಅಂದ್ರೆ ಅದು ಕ್ವೆಶ್ಚನ್ ಮಾರ್ಕ್. ಶಾರುಖ್ ಖಾನ್ ಇನ್ನೂ ಅರೈವೇ ಆಗಿಲ್ಲ ಟಾಟಾ IPL ಅಂತ ಬಂದಾಗ ಅವ್ರ ಮೇಲೆ ಇನ್ನೆಷ್ಟು ಭರವಸೆ ಇಡ್ತಾರೆ? ಮೇ ಬಿ ಅದಕ್ಕೊಂದು ಸ್ಲಾಶ್ ಹಾಕ್ಬೇಕಾಗುತ್ತಾ ಸರ್, ಶಾರುಖ್ ಖಾನ್ ಸ್ಲಾಶ್ ಕುಮಾರ್ ಕುಶಾಗ್ರಾ? ಸಾಧ್ಯತೆ ಇದೆ. ಕುಮಾರ್ ಕುಶಾಗ್ರಾ ಕೂಡ ಒಂದು ಡೊಮೆಸ್ಟಿಕ್ ಪ್ರೂವನ್ ಪ್ಲೇಯರ್, ಒಳ್ಳೆ ಲಾಂಗ್ ಬಾಲ್ ಹಿಟ್ಟಿಂಗ್ ಎಬಿಲಿಟಿ ಇದೆ ಅವ್ರಿಗೆ. ಪ್ಲಸ್ ಕೀಪರ್ ಕೂಡ ಡಬಲ್ ಅಪ್ ಆಗ್ತಾರ ಅವರು ಇನ್ ಕೇಸ್ ಏನಾದ್ರು ಇಶ್ಯೂ ಬಂತು ಜಾಸ್ ಬಟ್ಲರ್ಗೆ ಅಂದ್ರೆ. ಬಟ್ ಭರವಸೆ ಅಂದಾಗ ನಾವೇನಾಗತ್ತೆ, ಈ ಮಿಡ್ಲ್ ಆರ್ಡರ್, ಲೋವರ್ ಮಿಡ್ಲ್ ಆರ್ಡರ್ ಫಿನಿಷರ್ಸ್ಗೆ ಸತತವಾಗಿ ಬ್ಯಾಟಿಂಗ್ ಬಂದ್ರೆ 3-4 ಓವರ್ ಇದ್ದಾಗ ಒಂದ್ 8-10 ಇನ್ನಿಂಗ್ಸ್ ಆಡಿದಾಗ 1 or 2 ಇನ್ನಿಂಗ್ಸ್ ಟ್ರಾನ್ಸ್ಲೇಟ್ ಮಾಡೋ ಚಾನ್ಸಸ್ ಇರತ್ತೆ ಅವ್ರಿಗೆ. ಬಟ್ ಹೈ ಕ್ವಾಲಿಟಿ ಪ್ಲೇಯರ್ಸ್, ಇವಾಗ ನೀವು ಬಂದು ಗ್ಲೆನ್ ಫಿಲಿಪ್ಸ್ ಬಗ್ಗೆ ಮಾತಾಡ್ಬೋದು, ಅಥವಾ ನಾವು ಬಂದು ಟಿಮ್ ಡೇವಿಡ್, ಕ್ಯಾಮ್ ಗ್ರೀನ್, ಅಥವಾ ರೊಮಾರಿಯೋ ಶೆಪರ್ಡ್, ಈ ತರ ಪ್ಲೇಯರ್ ಬಗ್ಗೆ ಮಾತಾಡುವಾಗ ಅವ್ರ ಕನ್ವರ್ಷನ್ ರೇಟ್, ಕನ್ಸಿಸ್ಟೆನ್ಸಿ ಬಂದು ಆ 8 ಇನ್ನಿಂಗ್ಸ್ ಅಲ್ಲಿ ಬಂದು 5-6 ಸಲ ಇರತ್ತೆ. ಸೊ ಅದೇ ಬಂದು ಒಂದ್ ಹೈ ಕ್ವಾಲಿಟಿ ಪ್ಲೇಯರ್ಗೆ ಇನ್ನ ಮೇಲ್ ಬರ್ತಾ ಇರೋಂತ ಪ್ಲೇಯರ್ಗೆ ಇರೋ ಡಿಫರೆನ್ಸ್. ಸೊ ಹೇಳ್ದಂಗೆ ತೆವಾತಿಯಾ ಅಟ್ಲೀಸ್ಟ್ ಸ್ವಲ್ಪ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಿದ್ದಾರೆ ಈ ಒಂದು ಸಮಯದಲ್ಲಿ. ಶಶಾಂಕ್, ಏನು ಅಂದ್ರೆ ಇವ್ರು ಬರುವಂತ ಸಮಯದಲ್ಲಿ ಸ್ಟ್ರೈಕ್ ರೇಟೇ ಮ್ಯಾಟರ್ ಆಗೋದು. ಅವ್ರು 3 ಬಾಲ್ ಆಡಿ 10 ರನ್ ಹೊಡೆದ್ರು ಅಡ್ವಾಂಟೇಜ್ ಟೀಮ್ಗೆ, ಒಂದ್ 5-6 ಬಾಲ್ ಆಡಿ 18 ಹೋದ್ರು ಅಡ್ವಾಂಟೇಜ್, ಯಾಕಂದ್ರೆ ಅವ್ರಿಗೆ ಸಿಗೋ ಸಮಯ ಬಹಳ ಕಡಿಮೆ. ಬಟ್ ಇವ್ರಿಗೆ ಇಶ್ಯೂ ಯಾವಾಗ ಕ್ರಿಯೇಟ್ ಆಗತ್ತೆ ಅಂತ ನೀವು ಹೇಳ್ದಂಗೆ, ಗ್ಲೆನ್ ಫಿಲಿಪ್ಸ್ಗೆ 14-15 ಓವರ್ ಇದ್ದಾಗ ಬ್ಯಾಟಿಂಗ್ ಬಂದಾಗ ಯಾವ ತರ ಗೇಮ್ ನಾವು ಬಂದು ತಗೊಂಡ್ಬರ್ಬೇಕು ಅನ್ನೋದು ಇನ್ನ ಡೈಸೆಕ್ಟ್ ಮಾಡಿಲ್ಲ ಅವರು.